ಬಲ್ ಮಾತಾಡಕ್ಕಿಲ್ವಾ? ಕನ್ನಡ ಚಿತ್ರರಂಗ ಅನೇಕ ಬಹುಮುಖ ಪ್ರತಿಭೆಗಳ ತಾಣ. ನಟನಾಗಿ, ಖಳನಾಯಕನಾಗಿ, ಹಾಸ್ಯ ನಟನಾಗಿ ಹೀಗೆ ಬಹುತೇಕ ಪಾತ್ರಗಳ ಮೂಲಕ ಅನೇಕ ಕಲಾವಿದರು ಅವಿಸ್ಮರಣೀಯರಾಗಿದ್ದಾರೆ. ಆರಂಭದಲ್ಲಿ ಖಳನಾಯಕನಾಗಿ ಚಿತ್ರರಂಗ ಪ್ರವೇಶಿಸಿ ಅಭಿಮಾನಿಗಳ ಮನಗೆದ್ದ ಹಲವು ನಟರು ನಂತರ ಹೀರೋಗಳಾಗಿ ಮಿಂಚಿದ್ದಾರೆ. ಈ ಪೈಕಿ ಕೆಲವರು ಸ್ಟಾರ್ ನಾಯಕರಾಗಿ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನು ಕೂಡ ಗಳಿಸಿದ್ದಾರೆ. ಅಂತಹ ನಟರ ಪಟ್ಟಿ ಇಲ್ಲಿದೆ. ಈ ಸ್ಥಾನದಲ್ಲಿ ಮೊದಲನೆಯವರು ಮಂಡ್ಯದ ಗಂಡು ಎಂದೇ ನಾಡಿಗೆ ಚಿರಪರಿಚಿತರಾಗಿರುವ ರೆಬಲ್ ಸ್ಟಾರ್ ಅಂಬರೀಶ್ ಅಭಿನಯದ ಕೆಲ ಸಿನಿಮಾದ ಪಾತ್ರಗಳು ಇಂದಿಗೂ ಕನ್ನಡ ಜನತೆಯ ಮನಸ್ಸಲ್ಲಿ ಉಳಿದಿದೆ. ಅಂಬರೀಶ್ ಅವರು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ಸಿನಿಮಾದಲ್ಲಿ ಖಳನಾಯಕನಾಗಿ ಅಭಿನಯಿಸಿದ್ರು. ಈ ಚಿತ್ರದಲ್ಲಿ ನಾಯಕಿಯನ್ನು ಚುಡಾಯಿಸುವ ಜಲೀಲಾ ಎಂಬ ಯುವಕನ ಪಾತ್ರದಲ್ಲಿ ಅಂಬರೀಶ್ ಮಿಂಚಿದ್ರು. ಹೇ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ಅಂಬಿ ಹೇಳಿದ ಡೈಲಾಗ್ಗಳು ಈಗಲೂ ಎವರ್ ಗ್ರೀನ್ ಆಗಿ ಉಳ್ಕೊಂಡಿದೆ. ಅನಂತರ ಕೆಲ ಸಿನಿಮಾಗಳಲ್ಲಿ ನೆಗೆಟಿವ್ ರೋಲ್ ಮಾಡಿದ ಅಂಬಿ ನಂತರ ಚಂದನವನದ ಸ್ಟಾರ್ ನಟರಾಗಿ ಮಿಂಚಿದ್ರು. ನಮ್ಮ ಲಿಸ್ಟ್ ನ ನೆಕ್ಸ್ಟ್ ಆಕ್ಟರ್ ಯಾರು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಪ್ರೊಡಕ್ಷನ್, ಲೈಟ್ ಬಾಯ್, ಧಾರಾವಾಹಿ, ಜಾಹೀರಾತು, ಕಾರ್ಟೂನ್ ಚಿತ್ರಗಳಿಗೆ ಡಬ್ಬಿಂಗ್ ಹೀಗೆ ಕಷ್ಟಪಡ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಸ್ ನಾರಾಯಣ್ ಅವರ ಕೃಪೆಯಿಂದ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶವನ್ನ ಪಡ್ಕೊಂಡ್ರು. ಅನಂತರ ಅವರದೇ ನಿರ್ದೇಶನದ ಮಹಾಭಾರತ ಎಂಬ ಸಿನಿಮಾ ಮೂಲಕ ಚಂದನವನ ಪ್ರವೇಶ ಮಾಡ್ತಾರೆ. ವಿನೋದ್ ರಾಜ್ ನಾಯಕನಾಗಿ ಅಭಿನಯಿಸಿದ ಈ ಸಿನಿಮಾದಲ್ಲಿ ದರ್ಶನ್ ಕಳ ನಟನಾಗಿ ಮಿಂಚಿದ್ರು. ಆದ್ರೆ ಈಗ ಅವರು ಸ್ಯಾಂಡಲ್ವುಡ್ ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಖ್ಯಾತಿ ಗಳಿಸಿದ್ದಾರೆ. ನಮ್ಮ ಲಿಸ್ಟ್ ಅಲ್ಲಿರುವ ಮುಂದಿನ ಆಕ್ಟರ್ ಯಾರು ಅಂದ್ರೆ ಮಲ್ಲಪ್ಪಣ್ಣ ಅಂತಿ ವೆಂಕಟಪ್ಪಣ್ಣ ಅಂತ ಎರಡರಲ್ಲಿ ಒಂದ್ ಇಟ್ಕೊಳಪ್ಪ. ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದ ಕಾಮಿಡಿ ಟೈಮ್ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿದ್ದ ಗೋಲ್ಡನ್ ಸ್ಟಾರ್ ಗಣೇಶ್. ಟಪೂರಿ ಎಂಬ ಚಿತ್ರದಲ್ಲಿ ಖಳನಾಯಕನಾಗಿ ಅಭಿನಯಿಸುವ ಮೂಲಕ ಕನ್ನಡ ಚಿತ್ರರಂಗವನ್ನ ಇವರು ಪ್ರವೇಶ ಮಾಡ್ತಾರೆ. ಬಳಿಕ ಕೆಲವು ಸಿನಿಮಾಗಳಲ್ಲಿ ಚಿಕ್ಕ ಪಾತ್ರ ನಿರ್ವಹಿಸಿದ್ದ ಗಣೇಶ್ ಚೆಲ್ಲಾಟ ಚಿತ್ರದ ಮೂಲಕ ನಾಯಕನಾಗಿ ಸಿನಿ ಜರ್ನಿಯನ್ನ ಆರಂಭಿಸುತ್ತಾರೆ. ಸದ್ಯ ಅವರು ಕನ್ನಡ ಚಿತ್ರರಂಗದ ಸ್ಟಾರ್ ನಟರಾಗಿ ಗುರುತಿಸಿಕೊಂಡಿದ್ದಾರೆ. ನಟ ದುನಿಯಾ ವಿಜಯ್ ಅವರ ಸಿನಿ ಜರ್ನಿಯೇ ಸ್ಫೂರ್ತಿದಾಯಕ. ಬಡ ಕುಟುಂಬದಲ್ಲಿ ಬೆಳೆದ ವಿಜಯ್ ಚಿಕ್ಕ ವಯಸ್ಸಿನಲ್ಲಿಯೇ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ತೆರೆಯ ಮೇಲೆ ಕಾಣಿಸಿಕೊಳ್ತಿದ್ದಂತಹ ವಿಜಯ್ ಜೋಗಿ, ರಂಗ SSLC ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ಖಳ ನಟನಾಗಿ ಅಭಿನಯಿಸಿದ್ರು. ಅಣ್ಣಂಗ್ ಒಡಿಯಕ್ಕೆ ಮೂಡೇ ಬತ್ತಲ್ಲ ಕಂಡ್ರು. 2007ರಲ್ಲಿ ಸೂರಿ ನಿರ್ದೇಶನದ ದುನಿಯಾ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ ಇವರು ಮೊದಲ ಚಿತ್ರದಲ್ಲಿಯೇ ಸೂಪರ್ ಸಕ್ಸಸ್ ಅನ್ನ ಕಾಣ್ತಾರೆ. ಚಿರಂಜೀವಿ ಸುಧಾಕರ್ ಎಂಬ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಟ್ಟ ನಟ ಶಶಿಕುಮಾರ್. ಅನಂತರ ಕೆಲ ಚಿತ್ರಗಳಲ್ಲಿ ಖಳನಟ ಹಾಗೂ ಪೋಷಕ ನಟನಾಗಿ ಅಭಿನಯಿಸುತ್ತಾರೆ. 1990ರಲ್ಲಿ ತೆರೆಕಂಡ ಬಾರೆ ನನ್ನ ಮುದ್ದಿನ ರಾಣಿ ಚಿತ್ರದಿಂದ ನಾಯಕನಾಗಿ ಬೆಳ್ಳಿ ತೆರೆಗೆ ಎಂಟ್ರಿ ಕೊಟ್ಟ ಇವರು ಸಾಕಷ್ಟು ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ. ಚೀಸೋ ಆಕುಂಶೋ ಅಂದ್ರೆ ಇನ್ಶಲ್ಲ ಚಿರಂಜೀವಿ ಸೌಭಾಗ್ಯವತಿ ಅರಿಶಿಣ ಕುಂಕುಮ ಶೋಭಿತೆ ಎಂದು ಸಾಂಪ್ರದಾಯಿಕವಾಗಿ ಹೇಳಿದೆ. ಇದಿಷ್ಟು ಖಳನಾಯಕರಾಗಿ ಎಂಟ್ರಿ ಕೊಟ್ಟು ಸ್ಟಾರ್ ಹೀರೋಗಳಾದ ನಟರ ಲಿಸ್ಟ್ ಅಲ್ಲಿರುವ ಟಾಪ್ 5 ಸ್ಟಾರ್ಸ್. ಇವರ ಸಾಕಷ್ಟು ಸಿನಿಮಾಗಳು ನಮಗೆ ತುಂಬಾನೇ ಫೇವರೇಟ್. ಇವರ ಯಾವ ಚಿತ್ರ ನಿಮಗೆ ತುಂಬಾ ಫೇವರೇಟ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದಿಷ್ಟು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.